ನಮಸ್ಕಾರ, ಚಿಟ್ಟೆ ಹೆಜ್ಜೆಗೆ ಸ್ವಾಗತ. ಕೆಲವರಿಗೆ ಹುಟ್ಟಿನಿಂದಲೂ ಅಂಗವಿಕಲತೆ ಇರುತ್ತದೆ. ಇನ್ನು ಕೆಲವರಿಗೆ ಜೀವನದಲ್ಲಿ ನಡೆದ ಕೆಲ ಅನಿರೀಕ್ಷಿತ ಘಟನೆಯಿಂದ ದೇಹದ ಕೆಲ ಅಂಗಗಳಿಗೆ ಹಾನಿಯಾಗಿರುತ್ತದೆ. ಆದರೆ ಅದನ್ನ ತಮ್ಮ ನೆಗೆಟಿವ್ ಪಾಯಿಂಟ್ ಅಂತ ಕೊರಗದೆ ಸಿನಿಮಾ ಹಾಗೂ ಟಿವಿ ರಂಗದಲ್ಲಿ ಹೆಸರು ಮಾಡಿದ ಕಲಾವಿದರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಿಟ್ಟೆ ಹೆಜ್ಜೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯಮಂತ್ರಿ ಚಂದ್ರು 1991ರಲ್ಲಿ ಸೆಂಟ್ರಲ್ ರೌಡಿ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಒರಿಜಿನಲ್ ಬಂದೂಕುವಿನಿಂದ ಡಮ್ಮಿ ಗೋಲಿ ಹಾಕಿ ಪ್ರಭಾಕರ್ ಅವರಿಗೆ ಗುರಿ ಮಾಡಿ ಹೊಡೆಯುವ ಸೀನ್ ಇತ್ತು. ಚಂದ್ರೂರವರು ಮೊದಲ ಸಲ ಟ್ರೈ ಮಾಡಿದಾಗ ಅದು ವರ್ಕ್ ಆಗಲಿಲ್ಲ. ನಂತರ ಅವರು ಕಣ್ಣಿನ ಹತ್ತಿರಕ್ಕೆ ಹಿಡಿದು ಗುರಿ ಮಾಡಿ ಹೊಡೆದಾಗ ಅದರ ಹಿಂಬದಿಯಿಂದ ಬಂದ ಬೆಂಕಿಯ ಕಿಡಿ ಮುಖ್ಯಮಂತ್ರಿ ಚಂದ್ರೂರವರ ಕಣ್ಣಿಗೆ ತಾಕುತ್ತದೆ. ಈ ಘಟನೆಯ ನಂತರ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. 2 ಕಣ್ಣುಗಳ ಪೈಕಿ ಒಂದು ಕಣ್ಣಿನ ದೃಷ್ಟಿ ಹೋಗಿತ್ತು, ಇನ್ನೊಂದು ಕಣ್ಣಿನ ದೃಷ್ಟಿ ಸರಿಯಾಗಿತ್ತು. ಅಭಿನಯ. ಸಿನಿಮಾ ನಟಿ ಹಾಗೂ ಮಾಡೆಲ್ ಆಗಿರುವಂತಹ ಅಭಿನಯರವರು ಹುಡುಗರು ಎಂಬ ಸಿನಿಮಾದಲ್ಲಿ ಅಪ್ಪುರವರ ತಂಗಿಯಾಗಿ ಅಭಿನಯಿಸಿದ್ದರು. ಇವರ ನಿಜ ಜೀವನದಲ್ಲಿ ಇವರಿಗೆ ಮಾತು ಬರುವುದಿಲ್ಲ ಹಾಗೂ ಕಿವಿ ಕೇಳುವುದಿಲ್ಲ. ಆದರೂ ಕೂಡ ಇವರು ನಟನೆಯ ಮೂಲಕ ಸಿನಿ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ರಶ್ಮಿ ಪ್ರಭಾಕರ್ ಚಿಕ್ಕ ವಯಸ್ಸಿನಲ್ಲಿ ಸುಣ್ಣದ ಪ್ಯಾಕೆಟ್ ಹಿಡಿದು ಆಟವಾಡುವ ಸಂದರ್ಭದಲ್ಲಿ ಸುಣ್ಣದ ಪ್ಯಾಕೆಟ್ ಪ್ರೆಸ್ ಮಾಡಿದಾಗ ರಶ್ಮಿರವರ ಕಣ್ಣಿಗೆ ಸುಣ್ಣ ಹಾರುತ್ತದೆ. ಆ ಸಂದರ್ಭದಲ್ಲಿ ಅವರು ಹಳ್ಳಿಯಲ್ಲಿ ಇದ್ದ ಕಾರಣ ಮನೆಮದ್ದು ಮಾಡಿ ಕಣ್ಣಿಗೆ ನೀರು ಹಾಕುವ ಬದಲು ಹರಳೆಣ್ಣೆ ಹಾಕುತ್ತಾರೆ. ಇದರಿಂದ ಆ ಸಂದರ್ಭದಲ್ಲಿ ಕಣ್ಣು ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು. ಮರುದಿನ ಅವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ಸೇರಿಸಿದರು. ಆದರೆ ಅವರು ಚಿಕ್ಕವರಿದ್ದ ಕಾರಣ ಸರ್ಜರಿ ಮಾಡಲು ಆಗಲ್ಲ ಅಂತ ವೈದ್ಯರು ಹೇಳಿದ್ದರು. ಈ ಘಟನೆಯಿಂದ ರಶ್ಮಿರವರ ಎಡಗಣ್ಣಿಗೆ ಹಾಗೂ ಅದರ ದೃಷ್ಟಿಗೆ ತುಂಬಾನೇ ಹಾನಿ ಉಂಟು ಮಾಡಿದೆ. ಬಾಲಕೃಷ್ಣ 560ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ ಬಾಲಕೃಷ್ಣರವರಿಗೆ ಬಾಲ್ಯದಿಂದಲೂ ಕಿವಿ ಕೇಳಿಸುವುದಿಲ್ಲ. ಕೇವಲ ಲಿಪ್ ಮೂಮೆಂಟ್ ಅರ್ಥ ಮಾಡಿಕೊಂಡು ಇವರು ಡೈಲಾಗ್ ಹೇಳುತ್ತಾರೆ. ದಿಗಂತ್ ಕನ್ನಡ ಸಿನಿ ರಂಗದಲ್ಲಿ ದೂದ್ ಬೇಡ ಅಂತಾನೆ ಫೇಮಸ್ ಆಗಿರುವ ದಿಗಂತ್ ರವರು 2016ರಲ್ಲಿ ಟಿಕೆಟ್ ಟು ಬಾಲಿವುಡ್ ಶೂಟಿಂಗ್ ವೇಳೆ ಬಲಗಣ್ಣಿಗೆ ಗಂಭೀರವಾದ ಪೆಟ್ಟಾಗುತ್ತದೆ. ಸಿನಿಮಾದ ದೃಶ್ಯವೊಂದಕ್ಕೆ ನಾಯಕಿ ತನ್ನ ಹೀಲ್ಸ್ ಅನ್ನು ದಿಗಂತ್ ನತ್ತ ಎಸೆಯುತ್ತಾರೆ. ಅದು ಅವರ ಕಣ್ಣಿಗೆ ಬಡಿದು ಕಣ್ಣಿಗೆ ತುಂಬಾನೇ ಹಾನಿ ಉಂಟು ಮಾಡಿರುತ್ತದೆ. ಅದೆಷ್ಟೇ ಪ್ರಯತ್ನ ಪಟ್ಟರೂ ದಿಗಂತ್ ರವರ ಬಲಗಣ್ಣು ಮೊದಲಿನಷ್ಟು ಸ್ಪಷ್ಟವಾಗಿ ಕಾಣುವುದಿಲ್ಲ ಅಂತ ಅವರ ಆಪ್ತರು ಹೇಳುತ್ತಾರೆ. ಆದಿಲ್ ಲೋಕೇಶ್ ಕನ್ನಡ ಸಿನಿಮಾದಲ್ಲಿ ನಟ ಆಗಿರುವಂತಹ ಆದಿಲ್ ಲೋಕೇಶ್ ರವರಿಗೆ ಚಿಕ್ಕ ವಯಸ್ಸಿನಿಂದಲೂ ಬಲಗಣ್ಣು ಸರಿಯಾಗಿ ಕಾಣಿಸುವುದಿಲ್ಲ. ಈ ಬಗ್ಗೆ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 2ರಲ್ಲಿ ಹೇಳಿಕೊಂಡಿದ್ದಾರೆ. ಈ ಇಷ್ಟು ನಟ ನಟಿಯರಲ್ಲಿ ನಿಮ್ಮ ನೆಚ್ಚಿನ ನಟ ನಟಿ ಯಾರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.